ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಸಿಎಂ ಸಿದ್ದರಾಮಯ್ಯ ನಾಳೆ ಹೊಸ ದಾಖಲೆಯೊಂದನ್ನು ಬರೀತಿದ್ದಾರೆ. ದೀರ್ಘಾವಧಿ ಆಡಳಿತ ನಡೆಸಿರುವಂತಹ ಸಿಎಂ ಎಂಬ ಪಟ್ಟಕ್ಕೇರಲಿದ್ದಾರೆ. ಹುಮ್ಮಸ್ನಲ್ಲಿರುವಂತಹ ಸಿಎಂ ಕ್ಯಾಬಿನೆಟ್ ಪುನರ್ರಚನೆಗೆ ಆ ಒಂದು ಪ್ರಕ್ರಿಯೆಗೆ ಸಜ್ಜಾಗ್ತಾ ಇದ್ದು ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಿದ್ದಾರೆ. ಡಿಕೆ ಕೂಡ ವಿಶ್ ಮಾಡಿದ್ದಾರೆ. ಕುರ್ಚಿ ಕಾಳಗದ ಮಧ್ಯೆ ಸಿಎಂ ದಾಖಲೆ ಬರೀತಿರೋದು ಸಿಎಂ ಬಣಕ್ಕೆ ಸಂತಸ ತಂದಿದೆ. ಸಿದ್ದರಾಮಯ್ಯಗೆ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆ ಗರಿ. ದೇವರಾಜ್ ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ದೀರ್ಘಾವಧಿ ಸಿಎಂ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಜಸ್ಟ್ 3 ಗಂಟೆ ಕಳೆದ್ರೆ 7 ವರ್ಷ 240 ದಿನ ಆಡಳಿತ ನಡೆಸೋ ಮೂಲಕ 7 ವರ್ಷ 239 ದಿನ ಆಡಳಿತ ನಡೆಸಿದ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಯಲಿದ್ದಾರೆ. ಈ ಮೂಲಕ ದೀರ್ಘಾವಧಿ ಆಡಳಿತ ನಡೆಸಿದ ಸಿಎಂಗಳ ಪೈಕಿ ಮೊದಲ ಸ್ಥಾನದಲ್ಲಿ ಸಿದ್ದರಾಮಯ್ಯ ನಿಲ್ಲಲಿದ್ದಾರೆ. ನಾಳೆ ಆದರೆ ದೇವರಾಜ್ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ್ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ಸಿಎಂ ಆಗ ಬದಲಾಗ್ತಾರೆ ಈಗ ಬದಲಾಗ್ತಾರೆ ಎಂಬ ಚರ್ಚೆಯ ನಡುವೆ ದಾಖಲೆ ಮುರಿಯೋ ಖುಷಿಯಲ್ಲಿರೋ ಸಿಎಂ 16ನೇ ಬಾರಿ ಬಜೆಟ್ ಮಂಡಿಸೋಕು ಸಿದ್ಧರಾಗ್ತಿದ್ದಾರೆ. ಇದು ಸಹಜವಾಗಿಯೇ ಸಿಎಂ ಬಣದಲ್ಲಿ ಸಂತಸ ಮೂಡಿಸಿದೆ. ಇದೇ ವೇಳೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಜ್ಜಾಗಿರೋ ಸಿಎಂ ತಮ್ಮ ಬಲವನ್ನ ಭದ್ರಪಡಿಸಿಕೊಳ್ಳುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಮಾಡಲೇಬೇಕು. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಯಾವಾಗ ಕರೀತಾರೆ, ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ ಕರೀತಾರೆ ಅವಾಗ ಹೋಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿಎಂ ಸಿದ್ದರಾಮಯ್ಯಗೆ ತುಂಬು ಹೃದಯದ ಶುಭ ಹಾರೈಸಿದ್ದಾರೆ. ನಿಮ್ಮ ಹಾದಿ ಏನ್ ಸರ್ ಎಂಬ ಪ್ರಶ್ನೆಗೆ ಉತ್ತರಿಸಿದ ಡಿಕೆ, ಹಳ್ಳಿಯಿಂದ ಬಂದ ನಾನು ಇಲ್ಲಿವರೆಗೆ ಮುಟ್ಟಿದ್ದೀನಿ, ಇದಕ್ಕಿಂತ ಇನ್ನೇನ್ ಬೇಕು ಎಂದಿದ್ದಾರೆ. ಬಹಳ ಸಂತೋಷ ಅಲ್ವಾ? ರಾಜ್ಯಕ್ಕೂ ಸಂತೋಷ, ನಮಗೂ ಸಂತೋಷ, ನಿಮಗೂ ಸಂತೋಷ. ನೀವು ಅದ್ರ ಬಗ್ಗೆ ಒಳ್ಳೆ ಖಂಡಿತ ನಾವು ತುಂಬ ಹೃದಯದ ಶುಭವನ್ನು ಹಾರೈಸ್ತೇವೆ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರಿಗೂ ಇರ್ತದಲ್ಲ. ಸೊ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಇತಿಹಾಸ ಪುಟಕ್ಕೆ ಹಿಂದೆನೂ ಸೇರಿದ್ದಾರೆ, ಮುಂದೆನೂ ಸೇರ್ತಾ ಇದ್ದಾರೆ. ನಾವು ಹಳ್ಳಿಯಿಂದ ಬಂದವರು ಇಲ್ಲಿವರೆಗೂ ಮುಟ್ಟಿದೀವಲ್ಲ, ಇಷ್ಟಕ್ಕೆ ಇದಕ್ಕಿಂತ ಇನ್ನೇನು ನಮಗೆ ಬೇಕು? ಯಾವುದು ಏನು ಹುಡುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಏನಿಲ್ಲ. ದಾಖಲೆ ಮುರಿಯೋ ಹುಮ್ಮಸ್ಸಿನಲ್ಲಿರೋ ಸಿಎಂ ಬಗ್ಗೆ ವಿರೋಧ ಪಕ್ಷದ ನಾಯಕರು ಲೇವಡಿ ಮಾಡಿದ್ದಾರೆ. ಒಂದು ಕಡೆ ದಾಖಲೆ ಮುರಿದಿದ್ದಾರೆ, ಬಟ್ ಮ್ಯಾಚ್ ಸೋತ್ರು. ಅದೇ 10ಕ್ಕೆ ನೀವು ಕೇಳಿದ್ರೆ ಏನೇನು ಇಲ್ಲ ರೀ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಮಣ್ಣೊಯ್ಕಬೇಕು, ಈ ದಾಖಲೆ ನಿರ್ಮಾಣ ಮಾಡ್ಕೊಂಡು ಮುಂದಿನ 2.5 ವರ್ಷವೂ ನಾನೇ ಸಿಎಂ ಎಂಬ ಸಂದೇಶ ಕೊಟ್ಟಿರುವ ಸಿದ್ದರಾಮಯ್ಯ ದಾಖಲೆ ಮುರಿದು ಮುನ್ನುಗ್ಗುತ್ತಿದ್ದಾರೆ. ಮೈಸೂರಿನ ಕುಂಬಾರ ಸಮ್ಮೇಳನದಲ್ಲಿ ಬೇಗ ಭಾಷಣ ಮುಗಿಸಿ ಕೆಸಿ ವೇಣುಗೋಪಾಲ್ ಭೇಟಿಗೆ ಹೋಗ್ಬೇಕೆಂದು ತೆರಳಿದ್ರು. ಮೈಸೂರು ಮಾರ್ಗವಾಗಿ ವಯನಾಡಿಗೆ ತೆರಳುತ್ತಿದ್ದ ವೇಣುಗೋಪಾಲ್ ಜೊತೆ ಅರ್ಧ ಗಂಟೆ ಮಾತುಕತೆ ನಡೆಸಿರುವುದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ಇನ್ನು ಬೀದರ್ನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದಂತ ಕೆಡಿಪಿ ಸಭೆಯಲ್ಲಿ ಶಾಸಕ ಮತ್ತು ಎಂಎಲ್ಸಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಹುಮ್ನಾಬಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಹಾಗೆ ಕಾಂಗ್ರೆಸ್ನ ಎಂಎಲ್ಸಿ ಭೀಮರಾವ್ ಪಾಟೀಲ್ ಪರಸ್ಪರ ಏಕವಚನದಲ್ಲೇ ನಿಂದಿಸಿಕೊಂಡಿದ್ದಾರೆ. ಈ ಅರಣ್ಯ ಭೂಮಿ ಒತ್ತುವರಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿದ್ದು ಪಾಟೀಲ್ ಆರೋಪಿಸಿದ್ರು. ಇದನ್ನು ಕೇಳಲು ನೀನ್ ಯಾರು ಅಂತ ಭೀಮರಾವ್ ಪಾಟೀಲ್ ಕೇಳಿದ್ರು. ಅಲ್ಲಿ ಒಂದಷ್ಟು ಗಲಾಟೆ ಉಂಟಾಯಿತು. ಇದು ಬೀದರ್ನದಾದರೆ ಇನ್ನು ಕೊಪ್ಪಳದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಎದುರೇ ಸಿಡಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವರ ಹತ್ರ ಚೇರ್ ತೂರುವ ಯತ್ನ ಮಾಡಿದ್ದಾರೆ. ಕೊಪ್ಪಳದ ಹಿಟ್ನಾಳ್ ಮುನ್ರಾಬಾದ್ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಿಲಾನ್ಯಾಸಕ್ಕೋಸ್ಕರ ಕೇಂದ್ರ ಸಚಿವ ಸೋಮಣ್ಣ ಬಂದಿದ್ರು. ಆದರೆ ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನು ಮಾಡಿದ್ರಲ್ಲ, ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರ ಹೆಸರೇ ಇಲ್ಲದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಸೋಮಣ್ಣ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಕೆಲಕಾಲ ಹೈಡ್ರಾಮಾ ನಡೀತು. ಬಳಿಕ ಹೆಸರಿಲ್ಲ ಅಂತ ಕೇಂದ್ರ ಸಚಿವರಿಗೆ ಶಿವರಾಜ್ ತಂಗಡಿಗೆ ಹಿಟ್ನಾಳ್ ಮನವಿ ಮಾಡಿದ್ದು, ಹೀಗೆ ಮಾಡಿದ್ದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದರು.